ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆನಲ್ಲಿ ಏನಾಗುತ್ತೆ ಅಂತ ನೋಡೋಣ. ಫಸ್ಟ್ ಸೀನ್ನಲ್ಲಿ ಶಾಂತಿಗೆ ಕಾಲ್ ಬರುತ್ತೆ. ಆಗ ಶಾಂತಿ ಅವನೇ ಕಾಲ್ ಮಾಡ್ತಾ ಇದ್ದಾನೆ. ಓ ಮನೋಜ ಅಂತ ಹೇಳಿದಾಗ ಮನೋಜ, ಮಮ್ಮಿ ನೀವು ಯಾರು ಬರಬೇಡಿ ಮಮ್ಮಿ, ಈ ಚಿನ್ನು ಬಲೆ ಅಪಾಯಕಾರಿ ಇದೆ ಮಮ್ಮಿ, ಯಾರು ಬರಬೇಡಿ ಅಂತ ಹೇಳಿದಾಗ ಅಲ್ವಾ ಮನೋಜ ಅಂತ ಹೇಳಿದಾಗ ಶಾಂತಿ, ಲೊಟ್ಟೆ ಇಡು ಫೋನ್ ಸಾಕು ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಮಾಡ್ತಾನೆ. ಆಗ ರೋಹಿಣಿ, ಮನೋಜ್ ತುಂಬ ಥ್ಯಾಂಕ್ಸ್ ಮನೋಜ್, ನೀವೆಷ್ಟು ಬೆಲೆ ಕೊಡ್ತಾ ಇದ್ದೀರಾ ನನ್ನ ಮಾತಿಗೆ. ಆಗ ಮನೋಜ್, ಈ ಲೈಫೇ ಚೆನ್ನಾಗಿಲ್ಲಪ್ಪ, ಸುಮ್ಮನೆ ಇದ್ಬಿಡ್ಬೇಕು ನೀನು. ನೆಕ್ಸ್ಟ್ ಸೀನ್ನಲ್ಲಿ ಶಾಂತಿ, ಯಾರು ಬರಬೇಡಿ ಅಂತಿದೆ ಮಗು ಅಂತ ಹೇಳಿದಾಗ ಸೂರ್ಯ, ಈಗ ನಾವು ಹೋಗ್ತೀವಿ. ಆಗ ರಂಗನಾಥ್ ಅವರು, ಅದೇನೋ ಬೇಡ ಅಂತಿದ್ದಾನಲ್ಲೋ ಅಂತ ಹೇಳಿದಾಗ ಸೂರ್ಯ, ನಾವು ಉಲ್ಟಾ ನಾವು ಅವನು ಬಾ ಅಂದ್ರೆ ನಾನು ಹೋಗ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಆದ್ರೆ ಹೆಂಗ್ ಬತ್ತೀಯ ನೋಡೇ ಬಿಡೋಣ ಅಂದ್ರೆ ನಾವು ತಲೆ ಮೇಲೆ ತಲೆ ಬೀಳಿ ಹೋಗದೆ ಅಂತ ಹೇಳಿದಾಗ ಮೀನಾ, ರೀ ನಾನು ಬರ್ತೀನಿ ಅಂದಾಗ ಸೂರ್ಯ, ಯಾಕೆ ಅಂತ ಕೇಳಿದಾಗ ಮೀನಾ, ಆ ರೋಹಿಣಿ ಏನ್ ಬೇಕಾದ್ರೂ ಮಾಡ್ತಾಳೆ, ಜೊತೆನಲ್ಲಿ ನಾನಿದ್ರೆ ಒಳ್ಳೇದಲ್ವಾ ಅಂದಾಗ ಸೂರ್ಯ, ಅದು ದಿಟ್ವೆ ಅಪ್ಪಯ್ಯ ಹೋಗಿ ಬರ್ತೀವಿ ಕಣಪ್ಪಯ್ಯ ಅಂತ ಹೇಳಿದಾಗ ಸರಿ ಅಂತ ರಂಗನಾಥ್ ಹೇಳ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ರೋಹಿಣಿ, ಎಷ್ಟೊತ್ತು ಅಂತ ಓಡಾಡಿ ಕಾಲ್ನ ನೋಯಿಸ್ಕೊಳ್ತೀರಾ, ನೀವು ಸೈನ್ ಮಾಡಿ ಜೊತೆನಲ್ಲಿ ಹೋಗೋಣ, ಇಲ್ಲ ನಾನ್ ಸೈನ್ ಮಾಡಿ ಮೇಲಕ್ಕೆ ಹೋಗ್ತೀನಿ ಅಂದಾಗ ಮನೋಜು, ಲೊಟ್ಟೆ ಯಾಕೆ ಈ ತರ ನೀನ್ ಬ್ಲಾಕ್ ಮೇಲ್ ಮಾಡೋದು, ನೀನು ಈ ತರ ಬ್ಲಾಕ್ ಮೇಲ್ ಮಾಡೋದ್ರಿಂದ ನೀನು ನನಗೆ ಹತ್ರ ಆಗ್ಬೋದು ಅಂತ ಯೋಚನೆ ಮಾಡ್ತಾ ಇದೀಯಾ ಅಂತ ಹೇಳಿದಾಗ ರೋಹಿಣಿ, ಯಾವ ದಾರಿ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ನಾನು ನಿಮ್ಗೆ ಹತ್ರ ಆಗೇ ಆಗ್ತೀನಿ, ನನಗೆ ನೀವು ಬೇಕು, ಆ ಮನೆ ಬೇಕು, ಆ ಸಂಸಾರ ಬೇಕು, ಅದಕ್ಕೋಸ್ಕರ ನಾನೇನ್ ಬೇಕಾದ್ರೂ ಮಾಡ್ತೀನಿ, ನಿಮ್ಗಿರೋದು ಒಂದೇ ಆಪ್ಷನ್, ಸತ್ರೆ ನಾನ್ ಸತ್ತು ನಿಮ್ಮನ್ನ ಜೈಲಿಗೆ ಕಳಿಸ್ತೀನಿ, ಇಲ್ಲ ಸೈನ್ ಮಾಡಿ ಜೊತೆಲಿ ಬದುಕೋಣ ಅಂತ ಹೇಳ್ತಾಳೆ. ಆಗ ಮನೋಜು, ನಿನ್ ಜೊತೆ ಬದುಕಕ್ಕಿಂತ ನೆನ್ನೆ ಚಪಾತಿಗೆ ಮೊನ್ನೆ ಮಸಪ್ ಸರ್ನ ನೆಂಚ್ಕೊಳ್ಳೋದೇ ವಾಸಿ, ಲೇ ನಾನ್ ಬೇಕಾದ್ರೆ ಜೈಲಲ್ಲಿ ವೈಟ್ ಅಲ್ಲಿ ಇದ್ಬಿಡ್ತೀನಿ, ಆದ್ರೆ ನಿನ್ನಂತ ಬ್ಲಾಕ್ ಮೇಲ್ ಜೊತೆ ವಾಸ ಮಾಡಲ್ಲ ಅಂತ ಹೇಳ್ಬೇಕಾದ್ರೆ ಕಾಲಿಂಗ್ ಬೆಲ್ ರಿಂಗ್ ಆಗುತ್ತೆ. ಆಗ ರೋಹಿಣಿಗೆ ಸಿಟ್ಟು ಬರುತ್ತೆ, ಇಷ್ಟು ಹೇಳಿದ್ರು ನಿಮ್ಮಮ್ಮನ ಕರ್ಸಿದ್ಯಾ ಅಲ್ವಾ, ಇಬ್ರು ರೆಡಿ ಇರಿ ಅಂತ ಹೇಳ್ಬಿಟ್ಟು ನೇಣು ಹಾಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಕಾಟ್ ಹತ್ತಾಳೆ. ಆಗ ಮಮ್ಮಿ ಅನ್ನೋ ವಾಯ್ಸ್ ಕೇಳಿಸುತ್ತೆ. ಆಗ ಮನೋಜು, ಬಂದ ನಿನ್ ಮಗ, ಈಗ ನಾನ್ ಜೈಲ್ಗೆ ಹೋದ್ರೆ ನಿನ್ ಮಗನೂ ಹೋಗ್ಬೇಕು ಅಂತ ಹೇಳ್ತಾ ಇರ್ತಾನೆ. ಆವಾಗ ರೋಹಿಣಿ ಮಗ, ಮಮ್ಮಿ ಬಾಗ್ಲು ತೆಗಿ ಮಮ್ಮಿ ಅಂದಾಗ ಮನೋಜು, ಯಾಕೆ ನಿಲ್ಲಿಸ್ಬಿಟ್ಟೆ ಹಾಕೋ ಅಂತ ಹೇಳಿದಾಗ ರೋಹಿಣಿ ಗಾಬರಿಯಿಂದ ಬಾಗ್ಲು ತೆಗೆಯಲಿಕ್ಕೆ ಅಂತ ಹೇಳ್ಬಿಟ್ಟು ಓಡ್ತಾಳೆ. ಅವಳ ಹಿಂದೆ ಫೈಲ್ ತಗೊಂಡು ಮನೋಜ್ ಕೂಡ ಆಚೆ ಬರ್ತಾನೆ. ನೆಕ್ಸ್ಟ್ ರೋಹಿಣಿ ಆ ಹುಡುಗನ್ನ ನೋಡ್ಬಿಟ್ಟು, ಕ್ರಿಶ್ ನೀನ್ ಹೇಗಿಲ್ಲಿಗೆ ಬಂದೆ, ಯಾರು ಕರ್ಕೊಬಂದ್ರು ನಿನ್ನ ಅಂತ ಕೇಳ್ಬೇಕಾದ್ರೇನೆ, ಸೈಡ್ ಪ್ಲೀಸ್ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಸೂರ್ಯ ಬರ್ತಾನೆ. ಆಗ ಮನೋಜ್, ನೋಡೋ ಅಪ್ಪಿ ಈ ಚಿನ್ನುನ ಕರ್ಸ್ಕೊಂಡ್ಬಿಟ್ಟು ದಿಗ್ಲು ಬೀಳಿಸ್ತಾ ಇದ್ದಾಳೆ. ಆಗ ಸೂರ್ಯ, ಅವಳು ಕಡಿದ್ರೆ ನೀನ್ ಬಂದ್ಬಿಡ್ತೀಯಾ, 2 ವರ್ಷ ಹಾಲಿಗೆ ಎಪ್ಪಾಕಿ ಮೊಸರು ಮಾಡ್ದಂತ ಹೆಣ್ಣು ಕಣೋ ಇವಳು, ಅವಳು ಕಡಿದ್ರೆ ಹೇಗೋ ಬಂದ್ಬಿಡ್ತೀಯಾ ನೀನು ಅಂತಾನೆ. ಆಗ ಮೀನಾ, ಏನ್ ರೋಹಿಣಿ ನೀನು ಮನುಷ್ಯರು ಮಾಡೋ ಅಂತ ಕೆಲಸ ಮಾಡ್ತಾ ಇದ್ಯಾ, ಈಗ ಮೋಸ ಮಾಡಿ ನಮ್ಮ ಮನೆಗ್ ಬರ್ಬೋದು ಅಂತ ಅನ್ಕೊಂಡಿದ್ರೆ ಅದು ನಿನ್ ಭ್ರಮೆ, ಅವರೇ ನಿನ್ ಜೊತೆ ಬದುಕ್ಲಿಕ್ಕೆ ಆಸೆ ಪಡ್ತಾ ಇಲ್ಲ, ನಿನ್ ಜೀವನ ನೀನ್ ನೋಡ್ಕೊಳಕ್ ಆಗಲ್ವಾ, ಇದೇ ಕೊನೆ ಕಣೆ, ಇನ್ನೊಂದ್ಸಾರಿ ಆ ಮನೆಯವ್ರನ್ನ ಬಲೆಗೆ ಹಾಕೊಳ್ಳೋದಕ್ ನೋಡ್ಬೇಡ ಅಂತ ಹೇಳಿದಾಗ ರೋಹಿಣಿ, ಇವರು ನನ್ ಗಂಡ ಅಂತ ಅಂದಾಗ, ಎಂತ ಗಂಡ, ಬಂಗಾರದ ಗಂಡನ, ಗಡಿಬಿಡಿ ಗಂಡನ, ಬಹದ್ದೂರ್ ಗಂಡನ, ಅಪ್ನೆ ಮನೋಜ ಅಂತ ಹೇಳಿದಾಗ, ಹೇಳು ಅಪ್ಪಿ ಅಂತ ಮನೋಜ ಹೇಳ್ತಾನೆ. ಆಗ ಸೂರ್ಯ, ಲೈಫು ಒಂಥರ ಬೈಕ್ ಇದ್ದಂಗೆ, ಯಾವಾಗ್ಲೂ ಕೊಟ್ಟೆ ಸ್ಟಾರ್ಟ್ ಮಾಡಕ್ಕಾಗಲ್ಲ, ಒಂದೊಂದ್ಸಲ ಕಿಕ್ಕು ಕೊಡೋದ್ನು ಕಲ್ತಿರ್ಬೇಕು ಅಂತ ಹೇಳ್ತಾನೆ. ಆಗ ಮನೋಜ್, ನೀನು ಅನ್ನೋ ಅಪ್ಪಿ, ನಾನು ಈಗಲೇ ಕೊಟ್ಟಾಕ್ಬಿಡ್ತೀನಿ ಅಂತ ಹೇಳಿದಾಗ ಸೂರ್ಯ, ಕೊಡೋ ಅಪ್ಪಿ, ನಾನಾದ್ರೂ ನೋಡಿ ಕಣ್ ತುಂಬ್ಕೊಳ್ತೀನಿ ಅಂತ ಹೇಳ್ತಾನೆ. ಆಗ ಮನೋಜು ರೋಹಿಣಿ ಕಡೆ ನೋಡಿ, ನೋಡೋ ಅಪ್ಪಿ ಇವಳು ಹೆಂಗ್ ಗುರಾಯಿಸ್ತಾವಳೆ ಅಂತ ಹೇಳಿದಾಗ ಮೀನಾ, ನೀವು ನಿಮ್ ಅವತಾರನೋ ನಡೀರಿ, ಮನೇಲಿ ನಿಮ್ಮ ಅಮ್ಮ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಆಗ ಅಲ್ಲಿಂದ ಸೂರ್ಯ ಹಾಗೆ ಮನೋಜ್ ಹೋಗ್ತಾರೆ. ನೆಕ್ಸ್ಟ್ ರೋಹಿಣಿ ಕಡೆ ನೋಡ್ಕೊಂಡು, ಕ್ರಿಶ್ ಇಲ್ಲೇ ಇರೋದಕ್ಕೆ ಸುಮ್ನೆ ಹೋಗ್ತಾ ಇದ್ದೀನಿ, ಇಲ್ಲ ಅಂದಿದ್ರೆ ಕೆನ್ನೆಗೆರಡು ಕೊಟ್ಟು ಹೋಗ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ರವಿ, ಲೇ ಮನೋಜ, ಆ ಆಚೆ ಕಡೆ ಹಾಕಿರೋ ಬೋರ್ಡ್ ನ ಕಿತ್ತಾಕೋ, ಯಾವಾಗ್ಲೂ 8 ಡಿಗ್ರಿ ಅಂತ ಬೊಗಳುತ್ತಾನೆ ಇರ್ತೀಯ, ಅಲ್ಲ ಕಣೋ 1 ಡಿಗ್ರಿ ಓದಿರೋನ್ಗೆ ಬುದ್ಧಿ ಇರೋವಷ್ಟು ಬುದ್ಧಿ ಇಲ್ವಲ್ಲೋ ನಿಂಗೆ ಅಂತ ಹೇಳ್ಬೇಕಾದ್ರೇನೆ ಶಾಂತಿ ಬಂದು ಮನೋಜಂಗ್ ಹೊಡಿತಾ, ಯಾಕೋ ಮನೋಜ, ಯಾಕೋ ಇಷ್ಟು ಹೊಟ್ಟೆ ಉರಿಸ್ತೀಯಾ ಅಂತ ಹೊಡೆಯೋದನ್ನ ಮುಂದುವರಿಸ್ತಾ ಇರ್ತಾಳೆ. ಆಗ ರಂಗನಾಥ್ ಅವರು, ಶಾಂತಿ ನಿಲ್ಸು ಅಂತ ಹೇಳ್ತಾರೆ. ಆಗ ಮನೋಜ, ಇಲ್ಲ ಮಮ್ಮಿ, ಯಾರಿಗೂ ಹೇಳ್ದಲೆ ಬಂದ್ರೆ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡ್ಕೊಡ್ತೀನಿ ಅಂದ್ಲು, ಅದಕ್ಕೆ ಅವಳನ್ನ ನಂಬಿಟ್ಟು ಹೋದೆ ಅಂತ ಹೇಳ್ತಾನೆ. ಆಗ ಸೂರ್ಯ, ನಾವೇನಾದ್ರು ಸ್ವಲ್ಪ ಬರೋದು ಲೇಟ್ ಆಗಿದ್ದಿದ್ರು ಪೌಡ್ರು ಕೂಡ ಪೇಪರ್ ಮೇಲೆ ಸೈನ್ ಮಾಡಿ ಜೀವನ ಪರ್ಯಂತ ಅವಳು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಿದ್ದೆ ನೀನು
ಅಂತಾನೆ. ಆಗ ರಂಗನಾಥ್ ಅವರು ಹೌದು ಇವ್ನ ಹೇಗಪ್ಪ ಕರ್ಕೊಂಡ್ಬಂದ್ರಿ ಅಂತ ಹೇಳಿದಾಗ ಸೂರ್ಯ ಅಪ್ಪ ನಾವೇನಾದ್ರೂ ಹೋಗಿ ಬಾಗ್ಲು ತೆಗ್ಸಿದಿದ್ರೆ ನೇಣ್ ಹಾಕೊಂತೀನಿ ಅಂತಾನೆ ಹೇಳ್ತಾ ಇದ್ಲ ಅವಳು. ಮತ್ತೇನೋ ಮಾಡಿದ್ರಿ ಅಂತ ರವಿ ಕೇಳಿದಾಗ ಮೀನಾ ಒಂದು ಐಡಿಯಾ ಕೊಟ್ಲು. ನೀನೇ ಹೇಳು ಅಂತ ಮೀನುಂಗೆ ಹೇಳ್ತಾನೆ. ಆಗ ಮೀನಾ ರೋಹಿಣಿಗೆ ಕ್ರಿಶೆ ಎಲ್ಲ ಅಲ್ವಾ ಮಾವ ಇವಾಗ, ಅದಕ್ಕೆ ಕ್ರಿಶ್ ಜೊತೆ ಹೋದ್ರೆ ಅವಳೇನು ಮಾಡಲ್ಲ ಅಂತ ಅಂದ್ಬಿಟ್ಟು ಐಡಿಯಾ ಕೊಟ್ಟೆ ಅಂತ ಹೇಳ್ತಾಳೆ. ಆಗ ಸೂರ್ಯ ಇವಳು ಹೇಳಿದ್ದು ನನಗೂ ಕರೆಕ್ಟ್ ಅನಿಸ್ತು. ಆಗ ಏನ್ ಮಾಡಿದ್ವಿ, ಕ್ರಿಶ್ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಅವನನ್ನ ಲಾಡ್ಜ್ ಹತ್ರ ಕರ್ಕೊಂಡು ಹೋದ್ವಿ. ಆಗ ಕ್ರಿಶ್ ಅಮ್ಮ ಅಂತ ಕರಿತಿದ್ದಂಗೆ ರೋಹಿಣಿ ಡೋರ್ ಓಪನ್ ಮಾಡಿದ್ಲು ಮಾವ ಅಂದಾಗ ರಂಗನಾಥ್ ಅವರು ನೀನ್ ಸರಿಯಾಗಿ ಯೋಚನೆ ಮಾಡಿದ್ಯಾ ತಾಯಿ ಅಂತ ಹೇಳ್ತಾರೆ. ಜೊತೆಗೆ ರವಿ ಕೂಡ ಸೂಪರ್ ಅದಕ್ಕೆ ಅಂತಾನೆ. ನೆಕ್ಸ್ಟ್ ರಂಗನಾಥ್ ಅವರು ಲೋ ನಿನ್ ಜೀವನದಲ್ಲಿ ಬದಲಾಗಲ್ವೇನೋ ನೀನು ಅಂತ ಹೇಳ್ಬೇಕಾದ್ರೆ ಶಾಂತಿ ಅಯ್ಯೋ ಈ ಮನೆಯಲ್ಲಿ ಬರೀ ಕೆಟ್ಟದ್ದೇ ಆಗ್ತಾ ಇದೆ, ಎಲ್ಲ ಇವಳಿಂದಾನೇ ಆಗ್ತಾ ಇರೋದು ಅಂತ ಹೇಳ್ಬಿಟ್ಟು ಮೀನ ಕಡೆ ಕೈ ತೋರಿಸ್ತಾಳೆ. ಆ ಜ್ಯೋತಿಷಿ ಅಮ್ಮ ಬಂದ್ ಹೇಳಿಲ್ವಾ ಅವತ್ತು ಎಲ್ಲ ಕೆಟ್ಟದಾಗ್ತಾ ಇರೋದು ಇವಳಿಂದ ಅಂತ, ನೀವ್ಯಾರು ನನ್ನ ಮಾತೆ ಕೇಳಲಿಲ್ಲ ಅಂತ ಹೇಳ್ತಾಳೆ. ಆಗ ಸೂರ್ಯ ಓ ಶುರು ಮಾಡ್ಕೊಂಡ ನೀನು, ಹೊರಡ್ಬೇಕಾರೆ ನೈಸ್ ಮಾಡಿ ಕಳಿಸ್ಬಿಟ್ಟೆ ಮತ್ತೆ ಶುರು ಹಚ್ಕೊಂಡ್ಯಾ ನೀನು ಅಂತ ಹೇಳಿದಾಗ ಶಾಂತಿ ಅದನ್ನೆಲ್ಲ ನನ್ನ ಮಗಂಗೋಸ್ಕರ ಮಾಡಿದ್ದು ಕಣ, ಇದೆಲ್ಲ ಆಗ್ತಾ ಇರೋದು ಇವಳಿಂದಾನೆ ಅಂತ ಹೇಳಿದಾಗ ರವಿ ಅಮ್ಮ ಇವನು ಹೋಗಿ ಸಿಗಾಕೊಂಡಿದ್ಕೆ ಬುದ್ಧಿ ಇಲ್ದಲೆ ನೀನ್ ಯಾಕೆ ತಪ್ಪೆಲ್ಲ ಅದಕ್ಕೆ ಮೇಲೆ ಆಗ್ತಾ ಇರೋದು ಅಂದಾಗ ಸೂರ್ಯ ಅದೇಲಿನ ಕಣೋ ಈ ಪೆಂಗಿನ ಮೇಲೆ ಮಾತು ಬರಬಾರ್ದು ಅಂತ ಮೀನಿನ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ಅಷ್ಟೇ. ಆಗ ಶಾಂತಿ ನಾನು ಯಾರ ಮೇಲೂ ಯಾವ ಗೂಬೆನೂ ಕೂರಿಸ್ತಿಲ್ಲಪ್ಪ, ಏನೋ ಮನೋಜನ್ ಟೈಮ್ ಚೆನ್ನಾಗಿತ್ತು ಅದಕ್ಕೆ ಹುಷಾರಾಗಿ ಮನೆಗೆ ಬಂದಿದ್ದಾನೆ, ಇಲ್ಲ ಅಂದಿದ್ರೆ ಏನಾಗ್ತಿತ್ತೋ ಏನೋ ಅಂತ ಹೇಳ್ತಾಳೆ. ಆಗ ರಂಗನಾಥ್ ಅವರು ಎಲ್ಲಾರ ಮನೆಯಲ್ಲೂ ಇಂಥದ್ದೊಂದು ಸಮಸ್ಯೆ ಇದ್ದೇ ಇರುತ್ತೆ, ಹಾಗಂತ ಯಾರಿಂದಲೋ ಯಾರಿಗೂ ತೊಂದರೆ ಆಗಲ್ಲ ಅಂತ ಹೇಳಿದಾಗ ಶಾಂತಿ ನಾನು ಎಷ್ಟೇ ಹೇಳಿದ್ರು ಯಾರಿಗೂ ಕೂಡ ಕಿವಿಗೆ ಹೋಗ್ತಿಲ್ಲ, ಏನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ. ಆಗ ಸೂರ್ಯ ಈ ಮನೆಯಲ್ಲಿ ಏನೇ ಆಗ್ತಿದೆ ಅಂದ್ರೂ ಅದಕ್ಕೆ ಈ ಪೆಂಗೆನೇ ಕಾರಣ, ಯಾರನ್ನಾರು ಹೊರಗಡೆ ಹಾಕ್ಬೇಕು ಅಂತ ಅಂದ್ರೆ ಮೊದಲು ಈ ಮನೋಜನ್ ಹೊರಗಡೆ ಹಾಕ್ಬೇಕು ಅಂದಾಗ ಶಾಂತಿ ಸಿಟ್ ಮಾಡ್ಕೊಂಡು ಸೂರ್ಯನ ಹತ್ರ ಹೋಗ್ಬಿಟ್ಟು ಯಾಕೋ ಅವನನ್ನ ಮನೆಯಿಂದ ಆಚೆ ಹಾಕ್ಬೇಕು ಅಂದಾಗ ಸೂರ್ಯ ಇವನ ದಡ್ತನದಿಂದ ಒಂದು ಪೌಡ್ರಮ್ಮನ್ ಮನೆಗೆ ಹೋಗಿರ್ತಿದ್ದ ಇವನು, ಇಲ್ಲ ಅಂದಿದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕೂತಿರ್ತಿದ್ದ, ಮೀನನ್ನ ಬುದ್ಧಿವಂತಿಕೆಯಿಂದಾನೆ ನಿನ್ ಮುಂದೆ ನಿಂತಿರೋದು ಇವನು, ಅಂತೋಳ್ನ ಆಚೆ ಹೋಗು ಅಂತ ಹೇಳ್ತಿದ್ಯಾ. ಆಗ ಶಾಂತಿ ಹೌದೌದು ಇವಳು ದೊಡ್ಡ CID ಆಫೀಸರ್ ನೋಡು, ಎಲ್ಲರನ್ನು ಕಾಪಾಡ್ಬಿಟ್ಟಿದ್ದಾಳೆ ಅಂತ ಹೇಳಿದಾಗ ರಂಗನಾಥ್ ಅವರು ಸ್ವಲ್ಪನಾದ್ರೂ ಕೃತಜ್ಞತೆಯಿಂದ ಮಾತಾಡೋ ಶಾಂತಿ ಅಂದಾಗ ಶಾಂತಿ ನೀವೆಂದ್ರೆ ನೀವು ಆ ಮರಿ ರಾಕ್ಷಸನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಟ್ಲಂತೆ, ಅದಕ್ಕೆ ಅವಳೇನು ಮಾಡ್ಕೊಳ್ಳಿಲ್ವಂತೆ, ಇಂಥ ಕೆಟ್ಟದ್ ನಡೆಯಕ್ಕೆ ಮೀನಾನೇ ಕಾರಣ ಅಂದಾಗ ರಂಗನಾಥ್ ಅವರು ಇಲ್ಲಿ ನಿಂತಿದ್ದಾನಲ್ಲ ಗುಂಡ್ರು ಗೋಬಿ ಇವನಿಗೆ ಫಸ್ಟ್ ಬುದ್ಧಿ ಹೇಳಿ ಬದಲಾಯಿಸು, ಎಲ್ಲದಕ್ಕೂ ಮೀನನೇ ಕಾರಣ ಅಂತ ಬೊಗಳುತ್ತೀಯಲ್ಲ ಅಂತ ಹೇಳ್ತಾರೆ. ಆಗ ಶಾಂತಿ ನಿಮ್ಮ ಇಷ್ಟಕ್ಕೆ ನೀವೇನಾದ್ರೂ ಮಾಡ್ಕೊಳ್ಳಿ, ಆದ್ರೆ ನನ್ನ ನೋವು ಯಾರಿಗೂ ಅರ್ಥ ಆಗ್ತಾ ಇಲ್ಲ, ಯಾವಾಗ ಯಾರಿಗೆ ಏನಾಗುತ್ತೋ ಅನ್ನೋ ಭಯದಲ್ಲಿ ಒದ್ದಾಡ್ತಾ ಇದ್ದೀನಿ, ನಿಮ್ಗೆಲ್ಲ ನೀವು ಮಾತ್ರ ಚೆನ್ನಾಗಿದ್ರೆ ಸಾಕಲ್ವಾ, ನಾನು ನನ್ನ ಗಂಡ ಏನಾದ್ರೂ ನಿಮ್ಗೆ ಏನು ಚಿಂತೆ ಇಲ್ಲ ಅಂತ ರೂಮ್ ಒಳಗಡೆ ಅಳ್ತಾ ಹೊರಡೋಗ್ತಾಳೆ. ಅವಾಗ ಮೀನಾ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಸೂರ್ಯ ಏನಾಯ್ತೆ ಅವ್ರಿಗೇನೋ ಗೊತ್ತಾಗ್ದಲ್ಲೇ ಮಾತಾಡ್ಬಿಟ್ರು ಕಣೆ, ನೀನ್ ಅಳ್ಬೇಡ್ವೆ ಅಂದಾಗ ಮೀನಾ ಕೂಡ ಅಲ್ಲಿಂದ ಸುಮ್ಮನೆ ಹೊರಟೋಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ರೋಹಿಣಿ ಅವ್ರ ಅಮ್ಮನ್ ಕೇಳ್ತಾಳೆ ನೀನ್ ಯಾಕೆ ಇವನ್ನ ಸ್ಕೂಲಿಂದ ಕರ್ಕೊಂಡ್ ಬರ್ಲಿಲ್ಲ ಅಂತ ಹೇಳಿದಾಗ ಅವ್ರಮ್ಮ ನಾನ್ ಹೋಗಿದ್ದೆ ಕಣೆ ಕರ್ಕೊಂಡ್ ಬರ್ಲಿಕ್ಕೆ, ಅಷ್ಟರೊಳಗಡೆ ಮೀನಾ ಮತ್ತೆ ಸೂರ್ಯ ಬಂದು ಕರ್ಕೊಂಡು ಹೋದ್ರು ಅಂತ ಹೇಳಿದ್ರು ಅಂದಾಗ ರೋಹಿಣಿ ಸ್ವಲ್ಪ ಬೇಗ ಹೋಗಿ ಬಡ್ಕೋಬೇಕಾಗಿತ್ತು, ನನ್ನ ಪ್ರಾಣ ತಿನ್ನಕ್ಕೆ ಇದ್ದೀರಲ್ಲ ನೀವೆಲ್ಲ ಅಂದಾಗ ನಾನು ದಿನ ಹೋಗೋ ಟೈಮ್ಗೆ ಕಣೆ ಹೋಗಿದ್ದು, ಅದ್ರ ಮುಂಚೆನೆ ಸೂರ್ಯ ಮೀನ ಬರ್ತಾರೆ ಅಂತ ನನಗೇನು ಗೊತ್ತಿತ್ತು ಅಂದಾಗ ರೋಹಿಣಿ ಕ್ರಿಶ್ ಕಡೆ ತಿರುಗಿ ಯಾರು ಕರೆದ್ರು ಹೋಗ್ಬಾರ್ದು ಅಂತ ಹೇಳಿಲ್ವೇನೋ ನಾನು. ಆಗ ಕ್ರಿಶು ನೀನು ಸ್ಟ್ರೇಂಜರ್ ಜೊತೆ ಹೋಗ್ಬಾರ್ದು ಅಂತ ಹೇಳಿದ್ದು, ಸೂರ್ಯ ಅಂಕಲು ಮೀನಾ ಆಂಟಿ ಸ್ಟ್ರೇಂಜರ್ ಅಲ್ಲ ಅಂತ ಹೇಳಿದಾಗ ರೋಹಿಣಿ ಸ್ಟ್ರೇಂಜರ್ ಅಲ್ಲ ಅವರು ಡೇಂಜರು, ಇನ್ನೊಂದ್ಸಾರಿ ಅವ್ರು ಕರೆದ್ರು ನೀನು ಹೋಗ್ಬಾರ್ದು ಅಂತ ಹೇಳ್ಬೇಕಾದ್ರೇನೆ ಅವರಮ್ಮ ಅವ್ರು ಕರ್ಕೊಂಡು ಹೋಗಿದ್ದು ಒಂದ್ ಮಾತಿರ್ಲಿ, ಆದ್ರೆ ನೀನ್ ಎಲ್ಲೋಗಿದ್ದೆ ಅವ್ರ ಕಡೆಯಿಂದ ನೀನ್ ಹೇಗೆ ಇವ್ರನ್ನ ಕರ್ಕೊಬಂದೆ ಅಂತ ಹೇಳಿದಾಗ ರೋಹಿಣಿ ಅದೆಲ್ಲ ಹೇಳಕ್ಕಾಗಲ್ಲ, ಒಟ್ನಲ್ಲಿ ನೀವಿಬ್ರು ನನ್ನ ಜೀವನದಲ್ಲಿ ಶಾಪ್ಗಳು ಅಂತ ಹೇಳ್ತಾನೆ ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ಶ್ರುತಿ ಹೋಟೆಲ್ಗೆ ನೀತು ಬರ್ತಾಳೆ, ಅಲ್ಲಿ ರವಿ ವರ್ಕ್ ಮಾಡ್ತಾ ಇರ್ತಾನೆ. ಅವ್ನು ನೋಡ್ಬಿಟ್ಟು ನಾವಿಬ್ರು ಪಾರ್ಟ್ನರ್ ಆಗಿ ವರ್ಕ್ ಮಾಡ್ತಿದ್ವಿ ಅಲ್ವಾ, ಸೊ ಅದ್ರದ್ದು ರಿಮೈನಿಂಗ್ ಏನಿತ್ತು ಅಮೌಂಟ್ ಅದನ್ನು ಕೊಡಬೇಕಾಗಿತ್ತು, ಅದಕ್ಕೆ ಬಂದೆ ಅಂತ ಹೇಳಿದಾಗ ರವಿ ಸರಿ ಆಯಿತು ಕೊಡು ಇಲ್ಲೇ ಏನಿದ್ರು ಅಂತ ಹೇಳಿದಾಗ ಇದು ದುಡ್ಡಿನ ವಿಷಯ ಎಲ್ಲರ ಮುಂದೆ ಆಗಲ್ಲ ಅಂತ ಹೇಳಿದಾಗ ರವಿ ಬಂದು ಶ್ರುತಿ ಕಡೆ ನೋಡ್ತಾನೆ. ಆಗ ಶ್ರುತಿ 5 ನಿಮಿಷ ಅಂತ ಹೇಳ್ತಾಳೆ. ಆಗ ರವಿ ಹಿಂದೆ ಹೋಗ್ತಾನೆ ನೀತು ಹಿಂದೆ, ಸರಿ ಏನು ಕೊಡಬೇಕಾಗಿತ್ತು ಕೊಡು ಅಂತ ಹೇಳಿದಾಗ ದುಡ್ಡಿಂದು ಇದಕ್ಕೆ ಚೆಕ್ನ ಕೊಡ್ತಾಳೆ. ಕೊಟ್ಬಿಟ್ಟು ಸರಿ ಅಂತ ಹೋಗ್ಬೇಕಾದ್ರೆ ಮತ್ತೆ ಹಿಂದೆ ತಿರುಗಿ ಬಂದ್ಬಿಟ್ಟು ಅವನಿಗೆ ಮುತ್ತು ಕೊಡ್ತಾಳೆ. ಅದೇ ಸಮಯಕ್ಕೆ ಶ್ರುತಿ ಮತ್ತು ಮೀನಾ ಹೊರಗಡೆ ಬರ್ತಾರೆ ಹೋಟೆಲಿಂದ. ಅವಳು ನಿನಗೆ ಕೊಡಬೇಕಾಗಿತ್ತು ಅಂತ ಹೇಳ್ತಿದ್ಲಲ್ಲ ಏನು ಕೊಟ್ಲು ಅಂತ ಕೇಳಿದಾಗ ಅವನು ಅದು ಅಂತ ಹೇಳ್ತಾ ಇರ್ತಾನೆ. ಆವಾಗ ಶ್ರುತಿಗೆ ಗೊತ್ತಾಗುತ್ತೆ ಅವಳು ಮುತ್ತು ಕೊಟ್ಲು ಅಂತ ಹೇಳಿಬಿಟ್ಟು. ಆಗ ಶ್ರುತಿ ಹೋಟೆಲ್ ಒಳಗಡೆ ಹೋಗ್ತಾಳೆ. ಅದನ್ನು ನೋಡಿಬಿಟ್ಟು ನೆಕ್ಸ್ಟ್ ಸೀನ್ನಲ್ಲಿ ರಂಗನಾಥ್ ಅವರು ಅವರ ಫ್ರೆಂಡ್ ಜೊತೆ ಮಾತಾಡಬೇಕಾದ್ರೆ ಈ ಕಡೆಯಿಂದ
ತಾರಾ ಒಬ್ಳೇ ನಿಧಾನವಾಗಿ ನಡ್ಕೊಂಡು ಬರ್ತಾ ಇರ್ತಾಳೆ. ಇನ್ನೇನು ಅವಳು ತಲೆ ಸುತ್ತಿ ಬೀಳೋದ್ರಲ್ಲಿರ್ತಾಳೆ. ಅದನ್ನು ನೋಡಿದಂಥ ರಂಗನಾಥ್ ಅವರು ಹೋಗಿ ಆ ಹುಡುಗಿನ ಹಿಡ್ಕೊಂಡು ಯಾಕಮ್ಮ ಏನಾಯಿತು ಕಂದ ಅಂತ ಕೇಳಿದಾಗ ತಾರಾ ಯಾಕೋ ತಲೆ ಸುತ್ತ ಬಂದಂಗೆ ಆಗ್ತಿದೆ ಸರ್. ಆಗ ರಂಗನಾಥ್ ಅವರು ಅಯ್ಯಯ್ಯೋ ಬಾ ಕಂದ ಬಾ ಕೂತ್ಕೊಳ್ಳುವಂತೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಹರಳಿಕಟ್ಟೆ ಹತ್ರ ಕೂರಿಸ್ತಾರೆ. ನೆಕ್ಸ್ಟು ಕೇಶವನ ಹತ್ರ ವಾಟರ್ ಬಾಟಲ್ ಇಸ್ಕೊಂಡು ಅವಳಿಗೆ ನೀರು ಕೂಡ ಕುಡಿಸ್ತಾರೆ. ನೆಕ್ಸ್ಟು ಸಮಾಧಾನ ಆಯ್ತಾ ಕಂದ ಹೇಗಿದ್ಯಾ ಇವಾಗ ಅಂತ ಹೇಳಿದಾಗ ತಾರಾ ರಂಗನಾಥ್ನ ಕೈಗಳನ್ನ ಹಿಡ್ಕೊಂಡು ತುಂಬಾ ಸುಸ್ತಾಗಿದ್ದೆ ಸರ್, ಯಾಕೋ ಈ ಕೈಗಳು ನನ್ನನ್ನು ಸೋಕ್ತಾ ಇದ್ದಾಗೆ ಆಯಾಸ ಎಲ್ಲ ಕಮ್ಮಿ ಆಯ್ತು ಅಂತ ಅನ್ನಿಸ್ತಿದೆ, ನೀವ್ಯಾರೋ ಏನೋ ನನಗೆ ಗೊತ್ತಿಲ್ಲ, ಆದರೂ ತುಂಬ ಥ್ಯಾಂಕ್ಸ್ ಸರ್ ಅಂತ ಹೇಳಿದಾಗ ರಂಗನಾಥ್ ಅವರು ಸರಿ ಅಂತ ಹೇಳ್ಬಿಟ್ಟು ಕೇಶವನ ಕೈಯಿಂದ ಪ್ರಸಾದ ಇಸ್ಕೊಂಡು ಪ್ರಸಾದ ತಿನ್ನಮ್ಮ ಅಂತೇಳಿ ಅವಳ ಮುಂದೆ ಹಿಡಿತಾರೆ. ಬೇಡ ಸರ್ ಅಂತ ಹೇಳ್ತಾಳೆ. ಆಗ ರಂಗನಾಥ್ ಅವರು ಇದು ಭಗವಂತನ ಪ್ರಸಾದ ತಾಯಿ ಅಂತ ಹೇಳಿದಾಗ ಅದಕ್ಕೆ ಸರ್ ಬೇಡ ಅಂತ ಇರೋದು ಅಂತ ಹೇಳಿದಾಗ ಯಾಕಮ್ಮ ಅಂತ ಕೇಳ್ತಾರೆ. ದೇವರಿಗೆ ನಮ್ಮಂಥವ್ರನ್ನ ನೋಡಿದ್ರೆ ಆಗಲ್ಲ ಸರ್, ಯಾರು ನೆಮ್ಮದಿಯಾಗಿದ್ದಾರೆ ಅನ್ನೋರ್ನ ಹುಡುಕಿ ಶಿಕ್ಷೆ ಕೊಡ್ತಾನೆ. ಅಯ್ಯಯ್ಯೋ ಯಾಕಮ್ಮ ಈ ವಯಸ್ಸಿಗೆ ಇಷ್ಟೊಂದು ವಿಷಾದ, ಏನಾಯ್ತು ಅಂತ ಕೇಳಿದಾಗ ತಾರಾ 3 ದಿನದ ಹಿಂದೆ ತಂದೆ ತೀರೋದ್ರು ಸರ್, ಸೂತ್ಕ ಇದೆ, ಪ್ರಸಾದ ಹೇಗ್ ತಿನ್ಲಿ ಅಂತ ಹೇಳಿದಾಗ ರಂಗನಾಥ್ ಅವರು ನಿನ್ ತಂದೆ ಸತ್ತಿಲ್ಲ ತಾಯಿ, ನಿನ್ ಕಣ್ಮುಂದೆನೇ ಇದ್ದಾರೆ. ಅವನು ಅಲ್ಲಿ ನೋಡು, ಅವನು ಪ್ರಪಂಚಕ್ಕೆ ತಂದೆ, ಅವನೇ ನಿಜವಾದ ತಂದೆ ಅಂತ ದೇವ್ರ ಕಡೆ ಕೈ ತೋರಿಸ್ಕೊಂಡು ಹೇಳ್ತಾರೆ. ಆಗ ತಾರಾ ಪ್ರಸಾದ ತಿನ್ನಲಿಕ್ಕೆ ಅಂತ ಟ್ರೈ ಮಾಡ್ತಾಳೆ, ಬಟ್ ಆಗೋದಿಲ್ಲ. ಆಗ ರಂಗನಾಥ್ ಅವರು ಅಯ್ಯೋ ತಿನ್ನೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದೆಯಾ, ಕೊಡು ನಾನೇ ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ಅವಳಿಗೆ ಪ್ರಸಾದನ ತಿನ್ನಿಸ್ತಾರೆ. ಹಾಗೆ ಪ್ರಸಾದನ ತಿನ್ನಿಸ್ತಾ ಕಂದ ನಿನ್ನ ಹೆಸರೇನಮ್ಮ ಅಂತ ಹೇಳಿದಾಗ ತಾರಾ ಅಂತ ಹೇಳ್ತಾಳೆ. ಆಗ ಹಿಂದಿಂದೆಲ್ಲ ನೆನಪಾಗಿ ರಂಗನಾಥ್ ಅವರು ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟು ಅವರೇನೆ ನಡ್ಕೊಂಡು ಹೋಗ್ಬೇಕಾದ್ರೆ ಹಿಂದೆಯಿಂದ ಒಂದು ಬೈಕ್ ಬಂದು ಗುದ್ದುತ್ತೆ. ಆಗ ರಂಗನಾಥ್ ಅವರು ಕೆಳಗಡೆ ಬಿದ್ದೋಗ್ತಾರೆ. ಆಗ ತಾರಾ ರಂಗನಾಥ್ ಅವ್ರನ್ನ ಹಾಸ್ಪಿಟಲಿಗೆ ಸೇರಿಸ್ತಾರೆ. ಹಾಗೆಯೇ ಶಾಂತಿ ಕಾಲ್ ಬರುತ್ತೆ, ಎಲ್ಲರೂ ಕೂಡ ಹಾಸ್ಪಿಟಲ್ಗೆ ಹೋಗ್ತಾರೆ. ಅಲ್ಲಿ ಒಂದು ವಾಗ್ವಾದ ನಡೆಯುತ್ತೆ. ಆಗ ಶಾಂತಿ ಮೀನನ್ನು ಹೊರಗಡೆ ಕಳಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾಳೆ. ಆಗ ಸೂರ್ಯ ಬಂದು ತಡೆ ಒಡ್ಡುತ್ತಾನೆ. ಆಗ ಶಾಂತಿ ನಿನಗೆ ನಿನ್ನ ಹೆಂಡತಿ ಮುಖ್ಯನಾ ನಿನ್ನ ಅಪ್ಪ ಮುಖ್ಯನಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಆಗ ಸೂರ್ಯಂಗೆ ಶಾಕ್ ಆಗುತ್ತೆ. ಇದು ಇಂದಿನ ಸಂಚಿಕೆ. ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.